25ಕ್ಕೆ ಈ ಇನ್ಸಿಡೆಂಟ್ ನಡೆದಿರೋದು. ಸಿಲಿಂಡರ್ ಲೀಕೇಜ್ ಆಗಿ ಆ ದಿನ ಮಧ್ಯಾಹ್ನ ನಾವೆಲ್ಲ ಹಾಸ್ಪಿಟಲ್ ಬಂದ್ವಿ. ಆ ಸಿಲಿಂಡರ್ ನ ಗೋಡನ್ ಅಲ್ಲಿ ತಗೊಂಡು ಹೋದ್ರು, ಇಟ್ಕೊಂಡ್ರು. 17ನೇ ತಾರೀಕಿಗೆ ಸ್ಟೇಷನ್ಗೆ ತಗೊಬಂದ್ರು. ಸ್ಟೇಷನ್ಗೆ ತಗೊಂಡೋಗ ಮಗಳು ಸ್ಟೇಟ್ಮೆಂಟ್ ಕೊಡೋ ಹೊತ್ತಿಗೆ ಆ ಗೋಡನ್ ಇಂದ ತಗೊಬಂದು ಸ್ಟೇಟ್ಮೆಂಟ್ ಅಲ್ಲಿ 36 ದಿನ ನಾವು ಹಾಸ್ಪಿಟಲ್ ಇದ್ವಿ. ಒಂದು ದಿನ ಪೊಲೀಸ್ ತನಿಖೆಗೆ ಬರ್ಲಿಲ್ಲ. ಪೊಲೀಸ್ ತನಿಖೆ ಆಗದೇನೆ ಸಿಲಿಂಡರ್ ಗೋಡನಿಗೆ ತಗೊಂಡೋಗಿ ಇಟ್ಕೊಂಡಿದ್ದಾರೆ. ಒಂದು 9 ತಿಂಗಳು ತನಕನೂ ಹಾಸ್ಪಿಟಲ್ ಓಡಾಡ್ತಾನೆ ಇದ್ದೆ, ಏನಂತಾನೆ ಹೇಳಲಿಲ್ಲ. ಆದ್ರೂ ಇವಾಗ ಇವರು ಸ್ಟೇಷನ್ಗೆ ಹೋಗದೆ ಯಾವ್ದು ರೆಸ್ಪಾನ್ಸ್ ಇಲ್ಲ. ಹಾಗಾಗಿ ನಂಗೆ ನ್ಯಾಯ ಸಿಗ್ಲಿಲ್ಲ. 36 ದಿನ ನಾವು ಹಾಸ್ಪಿಟಲ್ ಇದ್ರು, ಯಾವ ಪೊಲೀಸರು ಬರ್ಲಿಲ್ಲ ತನಿಖೆಗೆ. ಅದಕ್ಕೆ ನಂಗೆ ನ್ಯಾಯ ಸಿಗ್ಬೇಕಂತೇಳಿ ಎಸಿಗೆ ಮನವಿ ಕೂಡ ಬಂದಿದ್ದೀವಿ. ನಾನು ಸವಿತಾ ಸಮಾಜದ ಮಾಜಿ ಖಜಾಂಚಿಯಾಗಿದ್ದೀನಿ. ನಾವು ಈಗ ನಮ್ಮ ಸಮಾಜದ ವೆಂಕಟೇಶ್ ಅವರು ಇವತ್ತು ಅನಾಹುತ ಆಗಿ ಇವತ್ತು 8-10 ತಿಂಗಳಾದರೂ ಸಮೇತ 36 ದಿನ ಅವರು ಮಣಿಪಾಲ್ ಹಾಸ್ಪಿಟಲ್ ಇದ್ದರು. ಆದರೂ ಯಾವುದೇ ತನಿಖಾಧಿಕಾರಿಗಳಾಗಲಿ, ಪೊಲೀಸ್ ವ್ಯವಸ್ಥೆ ಆಗಲಿ ಅಥವಾ ನಮ್ಮ ಅಧಿಕಾರಿಗಳು ಯಾರೂ ಕೂಡ ಮಣಿಪಾಲ್ ಹಾಸ್ಪಿಟ್ಲಿಗೆ ಅವರು ಜೀವಂತ ಇದ್ದಾಗಲೂ ಸಮೇತ ಯಾರೂ ಕೂಡ ಅವ್ರನ್ನ ತಗೊಂಡಿಲ್ಲ, ಅವರ ಒಂದು ಹೇಳಿಕೆ ತಗೊಂಡಿಲ್ಲ. ಹಾಗಾಗಿ ನಾವು 8-10 ತಿಂಗಳಿಂದ ಈಗ ನಾವು DSP ಆಫೀಸಿಗೆ ಮತ್ತು ಗ್ರಾಮಾಂತರ ಸ್ಟೇಷನಿಗೆ ಎಲ್ಲ ಕಡೆ ಅಲ್ದ್ರೂ ಸಮೇತ ನಮಗೆ ಯಾವುದೇ ರೀತಿ ನ್ಯಾಯ ಸಿಗಲಿಲ್ಲ. ಈ 106 ಸಾರಿ ಅವರ ಸ್ಟೇಷನ್ ಬಾಗಿಲು ಅಲ್ದು ನಮಗೆ ನ್ಯಾಯ ಸಿಗದೇ ಇರೋ ಕಾರಣಕ್ಕೋಸ್ಕರ ನಾವು ಇವತ್ತು AC ಆಫೀಸಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಅಂದು ಇವತ್ತಿಗೆ ಹೆಚ್ಚು ಕಮ್ಮಿ 25-30 ಲಕ್ಷ ರೂಪಾಯಿ ಖರ್ಚಾಗಿದೆ. ಆದರೆ ಅವತ್ತಿಂದ ಇವತ್ತವರೆಗೂ ಇವರು ಬಡ ಕುಟುಂಬ ಇದ್ದಾರೆ, 2 ಹೆಣ್ಮಕ್ಳಿದ್ದಾರೆ ಇವರಿಗೆ. ಅವರು ಅನುಭವಿಸ್ತಿರೋ ನೋವನ್ನು ಯಾರೂ ಕೇಳೋರಿಲ್ಲ. ಹಾಗಾಗಿ ನಮಗೆ ನ್ಯಾಯ ಸಿಗಲಿಲ್ಲ, ನಮ್ಮ ಸಮಾಜದವರಿಗೆ, ನಮ್ಮ ಸಮಾಜದ ಒಬ್ಬ ವ್ಯಕ್ತಿಗೆ ನ್ಯಾಯ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಾವೆಲ್ಲ ರೋಸಿ ಹೋಗಿ ಇವತ್ತು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಹೀಗೆ ಇವರು ನಮಗೆ ನ್ಯಾಯ ಇಲ್ಲೂ ಕೂಡ ಸಿಗಲಿಲ್ಲ ಅಂದರೆ ನಾಳೆ ಮುಂದಿನ ದಿನಗಳಲ್ಲಿ ಸವಿತಾ ಸಮಾಜದಿಂದ ಇಡೀ ಸಾಗರದಿಂದ ದೊಡ್ಡ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದೇವೆ. ಚಿಪ್ಪಡಿ ಗ್ರಾಮದಲ್ಲಿ ಒಂದು ಸಿಲಿಂಡರು ಲೀಕೇಜ್ ಆಗಿ ಬೆಂಕಿ ಹಚ್ಚಿಕೊಂಡು 3 ಜನ ಬೆಂಕಿಯ ಅವಘಡದಲ್ಲಿ ಗಾಯಗೊಂಡರು. ಅದರಲ್ಲಿ ತೀವ್ರ ಗಾಯಗೊಂಡಂಥ ನಮ್ಮ ಸಮಾಜ ಬಂಧುವಾದಂಥ ವೆಂಕಟೇಶ್ ಅವರು 38 ದಿನಗಳ ಸುದೀರ್ಘ ಆಸ್ಪತ್ರೆಯಲ್ಲಿ ವಾಸ್ತವ್ಯವಿದ್ದು ಏನೂ ಆಗದೆ ಮಣಿಪಾಲದಲ್ಲಿದ್ದು ಏನೂ ಆಗದೇ ಅವರು ಮರಣ ಹೊಂದಿದ್ದಾರೆ. ಇನ್ನಿಬ್ಬರು ತೀವ್ರ ಗಾಯಗೊಂಡವರಲ್ಲಿ ಒಬ್ಬರು ಸುಧಾರಿಸ್ಕೊಂಡು ಮನೆಗೆ ಹೋದರೆ ಮತ್ತೊಬ್ಬರು ತೀವ್ರವಾದಂಥ ಗಾಯದಿಂದ ತಿಂಗಳಾನುಗಟ್ಟಲೆ ಬಹುಶಃ ಬೆಡ್ ರೆಸ್ಟನ್ನು ಪಡಿಬೇಕಾದಂಥ ಸ್ಥಿತಿ ಬಂತು. ಇಷ್ಟೆಲ್ಲ ಆದರೂ ಕೂಡ ಸಾಗರದ ಗ್ಯಾಸ್ ಏಜೆನ್ಸಿ, ಇಂಡಿಯನ್ ಗ್ಯಾಸ್ ಏಜೆನ್ಸಿಯವರು ಮನೆಗೆ ಹೋಗಿ ಒಂದು ತನಿಖೆಯನ್ನು ಕೂಡ ಮಾಡಲಿಲ್ಲ. ಅಷ್ಟೇ ಅಲ್ಲ, ಅವತ್ತೇ ಅವಘಡ ಸಂಭವಿಸಿದ ದಿವಸವೇ ಅಲ್ಲಿಂದ ಸಿಲಿಂಡರ್ನ ತಗೊಂಡು ಬಂದರು. 1 ದಿನ ಪೂರ್ತಿ ಇಟ್ಕೊಂಡು ಪೊಲೀಸರಿಗೆ ಮಾರನೇ ದಿನ ತೋರಿಸಿದ್ದಾರೆ. ನಂತರ ನಡೆಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ರೀತಿ ನಿಧಾನಗತಿಯಲ್ಲಿ ಆಮೇಲಿಗೆಯಲ್ಲಿ ಬಹುಶಃ ತನಿಖೆಯ ಪ್ರಾರಂಭದಿಂದ ಕೂಡ ಇದುವರೆಗೆ ನಡೀತಾ ಇದೆ. ಯಾವುದೇ ಸರಿಯಾದ ಮಾಹಿತಿಯನ್ನು ನಮಗೆ ಪೊಲೀಸ್ ಅಧಿಕಾರಿಗಳು ನೀಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಸರಿಯಾದ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ AC ಅವರ ಮೂಲಕ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ನಾವು ಮನವಿಯನ್ನು ಇವತ್ತು ಸಲ್ಲಿಸಿದ್ದೇವೆ. ಅದೇ ರೀತಿ SP ಅವರನ್ನು ಕೂಡ ಆಗ್ತೇವೆ. ಹಾಗೆ ಅವರಲ್ಲೂ ಕೂಡ ಮನವಿಯನ್ನು ಮಾಡಿಕೊಡ್ತೇವೆ. ಜಿಲ್ಲಾಡಳಿತಕ್ಕೂ ಈ ರೀತಿ ನಮಗಾದ ಅನ್ಯಾಯವನ್ನು ನಾವು ತೋಡ್ಕೊಳ್ಳಿಕ್ಕೆ ಸಿದ್ಧರಿದ್ದೇವೆ, ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳ್ತಾ, ಇದನ್ನು ತೀವ್ರಗತಿಯಲ್ಲಿ ಪ್ರಾಮಾಣಿಕವಾದಂಥ ತನಿಖೆಯನ್ನು ಮಾಡಿ ರಿಪೋರ್ಟನ್ನು ಕೋರ್ಟಿಗೆ ಸಲ್ಲಿಸಬೇಕು. ಅವರು ಅದನ್ನು ವಿಳಂಬ ಮಾಡಿದಲ್ಲಿ ನಾವು ಇಡೀ ಸಾಗರ ತಾಲೂಕಿನ ಸವಿತಾ ಸಮಾಜ ಜಿಲ್ಲಾ ಮುಖಂಡರೊಂದಿಗೆ ಸೇರಿ ನಾವು ದೊಡ್ಡ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡು ನಾವು ಸಾಗರದ ರಸ್ತೆಗಳಲ್ಲಿ ಈ ಒಂದು ಅವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ತಕ್ಷಣ ನಾಳೆಯೇ ಮಾನ್ಯ SP ಅವರನ್ನು ಕೂಡ ಭೇಟಿ ಆಗ್ತಾ ಇದ್ದೇವೆ. ಧನ್ಯವಾದಗಳು.